ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಜಗತ್ತಲ್ಲಿ ಅತ್ಯಂತ ಲಾಭದಾಯಕ, ಶ್ರಮ ಇಲ್ಲದ, ಬಂಡವಾಳ ಇಲ್ಲದ, ಹೆಚ್ಚು ಆದಾಯವನ್ನು ಗಳಿಸಬಹುದಾದ ಉದ್ಯೋಗ ಅಂತ ಯಾವುದಾದ್ರೂ ಇದೆಯಾ? ನೀವು ಈ ಪ್ರಶ್ನೆಗೆ ಸರಿಯಾದ ಮತ್ತು ನಿಖರವಾದ ಉತ್ತರವನ್ನು ಕಂಡು ಹಿಡಿಬೇಕು ಅಂದರೆ ಬಹುಶಃ ಪಾಕಿಸ್ತಾನಕ್ಕೆ ಹೋಗಬೇಕೇನೋ. ಗೆಳೆಯರೆ, ಅಲ್ಲೊಂದು ಉದ್ಯೋಗ ಇದೆ. ಅದರ ಮೂಲಕ ಆ ದೇಶದಲ್ಲಿ ಪ್ರತಿ ವರ್ಷ ಸುಮಾರು $42 ಬಿಲಿಯನ್ ಆದಾಯ ಬರ್ತಾ ಇದೆ. ಅದನ್ನು ದೇಶದ ಒಳಗೆ ಮತ್ತು ಹೊರಗೆ ಅಲ್ಲಿನ ಜನ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅದಕ್ಕೆ ಅಲ್ಲಿನ ಸರ್ಕಾರ ಕೂಡ ಸಾಕಷ್ಟು ಪ್ರೋತ್ಸಾಹ ಕೊಡುತ್ತೆ ಮತ್ತು ಸರ್ಕಾರ ಕೂಡ ನಾನಾ ದೇಶಗಳಲ್ಲಿ ಅದೇ ವ್ಯಾಪಾರವನ್ನು ಮಾಡೋದರ ಜೊತೆಗೆ ಹಾಗೆ ದುಡಿಯುವ ವರ್ಗವನ್ನು ಕೂಡ ಅವರು ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅರೆರೆರೆ, ಯಾವುದಪ್ಪ ಅದು? ಶ್ರಮನೂ ಇಲ್ಲದೆ, ಬಂಡವಾಳನೂ ಇಲ್ಲದೆ ಹೆಚ್ಚು ಆದಾಯವನ್ನು ಗಳಿಸುವ ಉದ್ಯೋಗ ಅಂತ ಅಂದ್ಕೋತಾ ಇದ್ದೀರಾ? ಅದು ಬೇರೆ ಯಾವುದು ಅಲ್ಲ ಸ್ವಾಮಿ, ಭೀಕ್ ಮಾಂಗೆ ಮೋರ್, ಭಿಕ್ಷಾವೃತ್ತಿ. ಹಾಗಾದರೆ ಭೀಕ್ ಮಾಂಗನೆ ಮೇ ಅಷ್ಟೊಂದು ಲಾಭ ಹೈಕ್ಯಾ? ಬನ್ನಿ ನೋಡೋಣ. In Pakistan, begging is a big business with a thriving exports. Economic Times. Pakistan's begging business collects $42 billion annually. Report. ಟೈಮ್ಸ್ ಆಫ್ ಇಂಡಿಯಾ. ಗೆಳೆಯರೆ, ಈ ವರದಿಯನ್ನು ನೋಡಿದ ಮೇಲೆ ನಿಮಗಿದ್ರ ಬಗ್ಗೆ ಹೇಳಬೇಕು ಅನ್ನಿಸ್ತು, ಹೀಗಾಗಿ ಹೇಳ್ತಾ ಇದ್ದೀನಿ. ಇವತ್ತು ಅತ್ಯಂತ ಸುಖವಾದ, ಹೆಚ್ಚು ಲಾಭದ ಮತ್ತು ಬಂಡವಾಳನೇ ಇಲ್ಲದ ಉದ್ಯೋಗವನ್ನು ಪಾಕಿಸ್ತಾನದ ಸಾಕಷ್ಟು ಜನ ಕಂಡುಕೊಂಡಿದ್ದಾರೆ ಮತ್ತು ಆ ಮೂಲಕ ಅಲ್ಲಿ ಪ್ರತಿ ವರ್ಷ ಸುಮಾರು $42 ಬಿಲಿಯನ್ ಅಂದರೆ $4,200 ಕೋಟಿ. ಭಾರತದ ಕರೆನ್ಸಿಯಲ್ಲಿ $3,40,000 ಕೋಟಿ. ಪಾಕಿಸ್ತಾನದ GDP ಲೆಕ್ಕದಲ್ಲಿ ಎಷ್ಟಾಗುತ್ತೆ ಗೊತ್ತಾ? 2023 ಲೆಕ್ಕಾಚಾರಗಳ ಪ್ರಕಾರ ಪಾಕಿಸ್ತಾನದ ಒಟ್ಟು GDP $338 ಬಿಲಿಯನ್. ಅಲ್ಲಿ ಭಿಕ್ಷಾಟನೆಯ ಆದಾಯ ಪಾಕಿಸ್ತಾನದ GDPಯ ಲೆಕ್ಕದಲ್ಲಿ 13% ಆಗುತ್ತೆ. ಅಷ್ಟೊಂದು ಹಣವನ್ನು ಅವರು ಬರೀ ಭಿಕ್ಷೆ ಬೇಡಿ ದುಡಿತಾ ಇದ್ದಾರೆ. ಗೆಳೆಯರೆ, ಭಿಕ್ಷಾಟನೆಯನ್ನು ಸಾಮಾನ್ಯವಾಗಿ ನಾವು ಅತ್ಯಂತ ಕೀಳು ಅನ್ನೋ ಥರ ನೋಡ್ತೀವಿ. ಯಾರಿಗೆ ದುಡಿಯೋ ಶಕ್ತಿ ಇರೋದಿಲ್ಲ, ಯಾರಿಗೆ ಸ್ವಾಭಿಮಾನ ಇರೋದಿಲ್ಲ ಅಂಥವರು ಬೇರೆಯವ್ರ ಮುಂದೆ ಕೈ ಚಾಚ್ತಾರೆ, ಭಿಕ್ಷೆ ಬೇಡ್ತಾರೆ. ಅಂದರೆ ಅವ್ರಿಗೆಲ್ಲ ಬಿಟ್ಟವರು ಅಂತ ಅರ್ಥ. ಹಾಗಂತ ನಾವು ಅಂದ್ಕೋತೀವಿ. ಆದರೆ ಪಾಕಿಸ್ತಾನದಂಥ ದೇಶದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿನ ಸರ್ಕಾರನೇ ಭಿಕ್ಷಾಪಾತ್ರೆ ಹಿಡ್ಕೊಂಡು ಅಲ್ಲಾಕೆ ನಾಮ್ ಪೇ ಕುಚ್ ದೇ ದೇ ಬಾಬಾ ಅಂತ ನಾನಾ ದೇಶಗಳ ಮುಂದೆ ಅಂಗ್ಲಾಚೋದ್ರಿಂದ ಅಲ್ಲಿನ ಜನಕ್ಕದು ಹೀನ ವೃತ್ತಿ ಅಂತ ಅನ್ಸೋದಿಲ್ಲ. ಯಥಾ ರಾಜ ತಥಾ ಪ್ರಜಾ ಅಂತ ಏನು ಸುಮ್ಮನೆ ಹೇಳಿದ್ದಾರೆ? ನಾವು ಆರಿಸಿ ಕಳುಹಿಸುವ ನಾಯಕರು ಹೇಗಿರ್ತಾರೋ ಹಾಗೆ ನಾವು ಕೂಡ ಇರ್ತೀವಿ ಅಲ್ವಾ? ಈ ಹಿಂದೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಂದು ಮಾತು ಹೇಳಿದ್ರು. ನಾವು ಯಾವುದೇ ದೇಶಕ್ಕೆ ಹೋದ್ರು, ಯಾವುದೇ ದೇಶದ ನಾಯಕರಿಗೆ ನಾವು ಫೋನ್ ಮಾಡಿದ್ರು ಕೂಡ ಅವರು ಮೊದಲು ಅಂದುಕೊಳ್ಳೋದು ನಾವು ಭಿಕ್ಷೆ ಬಿಡೋದಕ್ಕೆ ಬಂದಿದ್ದೀವಿ, ಹಣ ಕೇಳೋದಿಕ್ಕೆ ಫೋನ್ ಮಾಡಿದ್ದೀವಿ ಅಂತ. ನಮ್ಮನ್ನಿವತ್ತು ಜಗತ್ತು ಭಿಕ್ಷುಕರ ತರ ನೋಡ್ತಾ ಇದೆ, ನಮ್ಮ ಪರಿಸ್ಥಿತಿ ಹಂಗಾಗಿ ಹೋಗಿದೆ ಅಂತ ಶರೀಫ್ ಸಾಹೇಬರು ಪಾಪ ಲಜ್ಜೆ ಬಿಟ್ಟು ಹೇಳ್ಕೊಂಡಿದ್ರು. ಈಗಲೂ ಅವ್ರು ಚೈನಾಗ ಹೋಗೋದು ಕಾಸು ಕೇಳೋದಕ್ಕೆ ದುಬೈ, ಅಮೆರಿಕ, ಟರ್ಕಿ ಹೀಗೆ ಎಲ್ಲಿಗೆ ಹೋದ್ರು ಅವರನ್ನಲ್ಲಿನ ಆಡಳಿತಗಾರರು ನೋಡೋದು ಭಿಕ್ಷುಕರು ಬಂದರು ಅನ್ನೋ ಥರಾನೇ. ಈ ಹಿಂದೆ ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದ ಕಾಲದಲ್ಲಿ ಗೂಗಲ್ನಲ್ಲಿ ನೀವೇನಾದರೂ ಭಿಕಾರಿ ಅಂತ ಟೈಪ್ ಮಾಡಿದರೆ ಕಟೋರ ಹಿಡ್ಕೊಂಡು ಕೂತ ಇಮ್ರಾನ್ ಅಣ್ಣನ ಫೋಟೋನೇ ಬರ್ತಾ ಇದ್ದಿತ್ತು. ಅವರು ಅಷ್ಟು ಫೇಮಸ್ ಆಗಿಬಿಟ್ಟಿದ್ರು. ಈಗ ಅಲ್ಲಿನ ಜನ ಕೂಡ ಅದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನು ಪಾಕಿಸ್ತಾನದ ಜನ ಬರೀ ಪಾಕಿಸ್ತಾನದಲ್ಲಿ ಮಾತ್ರ ಭಿಕ್ಷೆ ಬೇಡ್ತಾರೆ ಅಂದ್ಕೋಬೇಡಿ. ಆಗಲೇ ಹೇಳಿದ್ನಲ್ಲ, ಯಥಾ ರಾಜ ತಥಾ ಪ್ರಜಾ. ಅವರ ಲೀಡರ್ಗಳು ವಿಮಾನ ಹಾಕೊಂಡು ಹೋಗಿ ಭಿಕ್ಷೆ ಬೇಡುವಾಗ ಜನ ಯಾಕೆ ಹಂಗೆ ಮಾಡಬಾರ್ದು ಅಲ್ವಾ? ಅಲ್ಲಿನ ಜನ ಕೂಡ ಸೌದಿ ಅರೇಬಿಯಾ, UAE, ಟರ್ಕಿ, ಇರಾನ್, ಇರಾಕ್ ಮುಂತಾದ ದೇಶಗಳಿಗೆ ಭಿಕ್ಷೆ ಬಿಡೋದಿಕ್ಕೆ ಅಂತಲೇ ಹೋಗ್ತಾರಂತೆ. ಕಳೆದ ರಂಜಾನ್ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಪಾಕಿಸ್ತಾನಿ ಭಿಕ್ಷುಕರ ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡಿತ್ತು ಅಂದರೆ ಅಲ್ಲಿನ ಮೆಕ್ಕಾ, ಮದೀನಾಗಳಲ್ಲಿ ಹಾಗೂ ಇನ್ನಿತರ ಮಸೀದಿಗಳಲ್ಲಿ ಈದ್ ಪ್ರಯುಕ್ತ ಯಾರೂ ಕೂಡ ಡೊನೇಷನ್ಗಳನ್ನು ಕಲೆಕ್ಟ್ ಮಾಡಬಾರ್ದು, ಯಾರೂ ಭಿಕ್ಷೆ ಬೇಡಬಾರದು ಅಂತ, ಮತ್ತು ಅಂಥವ್ರು ಯಾರಾದರೂ ಕಾಣಿಸಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನೋ ಸರ್ಕಾರಿ ಆದೇಶವನ್ನೇ ಸೌದಿ ಅರೇಬಿಯಾ ಹೊರಡಿಸಿಬಿಟ್ಟಿತ್ತು. ಅಲ್ಲಿಗೆ ಅಷ್ಟೊಂದು ಜನ ಪಾಕಿಸ್ತಾನಿ ಭಿಕ್ಷುಕರು ಹೋಗ್ತಾರೆ. ಮಜಾ ಅಂದರೆ ಹೀಗೆ ವಿದೇಶಗಳಿಗೆ ಭಿಕ್ಷೆಗೆ ಹೋಗ್ತಾರಲ್ವಾ, ಅವರನ್ನು ಪಾಕಿಸ್ತಾನದ ಸರ್ಕಾರ ತನ್ನ ಕಾಂಪಿಟೇಟರ್ಗಳು ಅಂತ ಭಾವಿಸ್ತಾ ಇದೆಯೋ ಏನೋ. ಯಾಕೆಂದ್ರೆ ಸೌದಿ ಅರೇಬಿಯಾ ಸರ್ಕಾರ ಸಿಟ್ಟು ಮಾಡ್ಕೊಂಡಿದೆ ಅನ್ನೋದು ಗೊತ್ತಾದ ಕೂಡಲೇ ಪಾಕಿಸ್ತಾನದ ಸುಮಾರು 2,000 ಮಂದಿ ಭಿಕ್ಷುಕರ ಪಾಸ್ಪೋರ್ಟ್ಗಳನ್ನು ಅಲ್ಲಿನ ಸರ್ಕಾರ 6 ವರ್ಷಗಳ ಕಾಲಕ್ಕೆ ರದ್ದು ಮಾಡಿದೆ ಮತ್ತು ವೀಸಾ ಕೊಡಿಸುವ ಏಜೆನ್ಸಿಗಳೇನಿವೆ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅಂತ ಟೈಮ್ಸ್ ಆಫ್ ಇಂಡಿಯಾದ ವರದಿ ಹೇಳ್ತಾ ಇದೆ.
ಇನ್ನು ಅಲ್ಲಿ ಬಗ್ಗೆ ಒಂದು ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದ್ದು, ಪಾಕಿಸ್ತಾನದಿಂದ ಭಿಕ್ಷಾಟನೆಗೆ ಅಂತ ಹೋಗೋ ಜನ ಬಹುತೇಕ ಧಾರ್ಮಿಕ ಪ್ರವಾಸದ ವೀಸಾಗಳನ್ನ ತಗೊಂಡು ಹೋಗ್ತಾ ಇದಾರಂತೆ. ಅಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ನಿಮಗೆ ಈಗಾಗಲೇ ಅರ್ಥ ಆಗಿರ್ಬೇಕು. ಕಳೆದ 3 ವರ್ಷಗಳಲ್ಲಿ ಹಾಗೆ ಧಾರ್ಮಿಕ ಪ್ರವಾಸದ ಮೇಲೆ ಭಿಕ್ಷೆಗೆ ಅಂತ ಹೋದವರು ಸುಮಾರು 44,000 ಮಂದಿ ಅಂತ ಅಲ್ಲಿನ ಪಾರ್ಲಿಮೆಂಟರಿ ಸಮಿತಿಯ ತನಿಖಾ ವರದಿ ಹೇಳ್ತಾ ಇದೆ. ಹೀಗಾಗಿ ಆ ಎಲ್ಲರ ವೀಸಾ ಪಾಸ್ಪೋರ್ಟ್ಗಳ ಬಗ್ಗೆ ಕೂಡ ತನಿಖೆ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಇದು ದೇಶ ಬಿಟ್ಟು ಹೊರಗೆ ಹೋಗಿ ಭಿಕ್ಷಾಟನೆ ಮಾಡೋ ಪಾಕಿಗಳ ಬಗ್ಗೆ ನಡೀತಿರೋ ತನಿಖೆ. ದೇಶದ ಒಳಗೆ ತುಂಬಾ ಬಡತನ ಅಲ್ವಾ, ಹಿಂಗಾಗಿ ಅವರು ಹೊರಗೆ ಹೋಗಿ ಭಿಕ್ಷೆ ಬಿಡಬೇಕು ಅಂತ ನೀವು ಅಂದ್ಕೋತಾ ಇದ್ದೀರೇನೋ. ಅಲ್ಲಿ ದೇಶದ ಒಳಗೆ ಕೂಡ ಭಿಕ್ಷೆ ಬೀಳೋದು ದೊಡ್ಡದೊಂದೇನೆ. ಅಲ್ಲಿನ ಎಲ್ಲ ನಗರಗಳಲ್ಲಿನ ಭಿಕ್ಷುಕರ ಸಂಖ್ಯೆ ಸುಮಾರು 38 ಮಿಲಿಯನ್, ಅಂದ್ರೆ 3,80,00,000. ಗೆಳೆಯರೆ, ಪಾಕಿಸ್ತಾನದ ಜನಸಂಖ್ಯೆ ಸುಮಾರು 23-24 ಕೋಟಿ. ಅದರಲ್ಲಿ 3,80,00,000 ಭಿಕ್ಷುಕರು ಅಂದ್ರೆ ಸುಮಾರು 16-16.5% ಜನ ಅಲ್ಲಿ ಅಧಿಕೃತವಾಗಿ ಭಿಕ್ಷೆನೇ ಬೇಡ್ತಾರೆ. ಕರಾಚಿಯಂಥ ನಗರದಲ್ಲಿ ಪ್ರತಿಯೊಬ್ಬ ಭಿಕ್ಷುಕ ಪ್ರತಿನಿತ್ಯ ಕನಿಷ್ಠ 2,000 ರೂಪಾಯಿವರೆಗೆ ದುಡಿತಾನಂತೆ. ಇದು ಕನಿಷ್ಠ ಆದಾಯ. ಅಂದ್ರೆ ತಿಂಗಳಿಗೆ 60,000, ವರ್ಷಕ್ಕೆ 18 ಲಕ್ಷ, 3,80,00,000 ಜನ ವರ್ಷಕ್ಕೆ ತಲಾ 18 ಲಕ್ಷ ದುಡಿದ್ರೆ ಭಿಕ್ಷಾಟನೆಯಿಂದ ಅವರಿಗೆ ಒಂದು ವರ್ಷಕ್ಕೆ ಸಂಗ್ರಹವಾಗೋ ಮೊತ್ತ ಎಷ್ಟು? ನಾನಂತೂ ಲೆಕ್ಕದಲ್ಲಿ ವೀಕು. ಎಷ್ಟಾಗತ್ತೆ ಅನ್ನೋ ಲೆಕ್ಕನ ನೀವೇ ಮಾಡ್ಕೊಂಡು ಬಿಡಿ. ಇನ್ನು ಈ ಪಾಕಿಗಳು ಇಲ್ಲಿಗೆ ಬಂದು ನಮ್ಮ ನಿರ್ಮಲಕ್ಕನ ಸಲಹೆ ಏನಾದರೂ ತಗೊಂಡ್ರೆ ಬಹುಶಃ ಈ ಭಿಕ್ಷುಕರಿಗೆಲ್ಲ ಅಕೌಂಟ್ ಮಾಡಿಸ್ಕೊಟ್ಟು ಅವ್ರಿಗೆ ಬರೋ ಇನ್ಕಮ್ ಮೇಲೆ ಕೂಡ GST ಹಾಕಿ ತೆರಿಗೆ ವಸೂಲಿ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ಬಹುದು. ಬೆಗ್ಗರ್ ಟ್ಯಾಕ್ಸ್ ಅಂತ 18% ಪಾಕಿಸ್ತಾನದಲ್ಲಿ ಹಾಕಿಬಿಟ್ರೆ ಆ ದೇಶಕ್ಕೆ ಎಷ್ಟೊಂದು ಲಾಭ ಬರುತ್ತೆ ಅಲ್ವಾ. IMF ನಿಂದ ಅವ್ರು ಕೇಳೋ ಸಾಲಕ್ಕಿಂತ ಹೆಚ್ಚು ಈ ಬೆಗ್ಗರ್ ಟ್ಯಾಕ್ಸ್ ಅಲ್ಲೇ ದುಡಿದ್ಬಿಡ್ಬಹುದಲ್ರಿ. ಅಲ್ಲಿ ಭಿಕ್ಷಾಟನೆಯ ಕೆಲ ನಿರ್ದಿಷ್ಟ ಜಾಗಗಳಿವೆ ನೋಡಿ, ಅದರ ಮೇಲಿನ ಹಿಡಿತಕ್ಕಾಗಿ ಬಡಿದಾಟಗಳಾಗತ್ವಂತೆ. ಅದಕ್ಕೂ ಯಾರಾದ್ರೂ ಅಲ್ಲೇ ಟೆಂಡರ್ ಕರೆದು ಬಿಡ್ ಮಾಡಿಸಿ ಜಾಗ ಅಲಾಟ್ ಮಾಡ್ತಾರ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಏನಾದ್ರೂ ಅಂತ ಜಾಗಗಳಿವೆ ಅಂತ ಗೊತ್ತಾದ್ರೆ ನಮ್ಮ BBMP ಅವರಂತೂ ಗ್ಯಾರಂಟಿ ಆ ಕೆಲಸ ಮಾಡಿಬಿಡ್ತಾರೆ. ಇನ್ನು ಈ ಭಿಕ್ಷಾಟನೆಯ ಜಾಗಗಳಿಗಾಗಿ ಈ ಹಿಂದೆ ಸಾಕಷ್ಟು ಗಲಾಟೆಗಳು ಆಗಿವೆ. ಹಾಗೆ ಭಿಕ್ಷಾಟನೆಯನ್ನ ನಿಯಂತ್ರಿಸೋದಕ್ಕೆ 2011ರಲ್ಲಿ ಫೈಸಲಾಬಾದ್ ಪೊಲೀಸರು ಪ್ರಯತ್ನ ಪಟ್ಟಾಗ ಪೊಲೀಸ್ ಠಾಣೆ ಮೇಲೆ ಭಿಕ್ಷುಕರು ಕಲ್ಲು ತೂರಾಟ ಕೂಡ ನಡೆಸಿದ್ರಂತೆ. ಅವ್ರು ಇನ್ನೆಷ್ಟು ಸ್ಟ್ರಾಂಗು ಯೋಚನೆ ಮಾಡಿ. ಅಲ್ಲರಿ, ಆದಾಯ ಬರೋ ವೃತ್ತಿ, ಅದನ್ನು ತಡೆಯೋದಿಕ್ ಹೋದ್ರೆ ಸುಮ್ಮನೆ ಇರ್ತಾರ? ಬಾಯಿ ಹತ್ರ ಇರೋ ಅನ್ನ ಕಿತ್ಕೊಳಕ್ ಹೋದ್ರೆ ನೀವು ಸಾಕಿರೋ ನಾಯಿ ಕೂಡ ಕಚ್ಚೋದಿಕ್ ಬರುತ್ತೆ. ಹಂಗಿರುವಾಗ ಆದಾಯಕ್ಕೆ ಕಲ್ಲು ಹಾಕೋದಿಕ್ ಹೋದ್ರೆ ಪಾಪ ಅವರಾದ್ರೂ ಯಾಕೆ ಸುಮ್ಮನೆ ಇರ್ತಾರೆ? ಅಲ್ಲ, ದೇಶಾನೇ ಭಿಕ್ಷೆ ಬೇಡುವಾಗ ನಮ್ಮ ಪ್ರಧಾನಿ, ಸೇನಾ ದಂಡನಾಯಕ ಎಲ್ಲರೂ ಸಾಲಾಗಿ ಭಿಕ್ಷೆಗೆ ಹೋಗುವಾಗ ನಾವು ಬೇಡಿದ್ರೆ ತಪ್ಪೇನು ಅಂತ ಅಲ್ಲಿನ ಭಿಕ್ಷುಕರು ಕೇಳ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸ್ತಾ ಇದೆಯಂತೆ. ಹೀಗಾಗಿ ಅಲ್ಲಿ ಭಿಕ್ಷುಕರನ್ನ ನಿಯಂತ್ರಿಸೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ದೇಶದ ಒಳಗೆ ಏನು ಬೇಕಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ, ಆದರೆ ಹೊರಗೆ ಹೋಗಿ ದೇಶದ ಮರ್ಯಾದೆ ಕಳಿಬೇಡಿ, ಅಲ್ಲೆಲ್ಲ ಪಾಕಿಸ್ತಾನದ ಹೆಸರಲ್ಲಿ ಭಿಕ್ಷೆ ಬೇಡಬೇಡಿ ಅಂತ ಶಹಬಾಜ್ ಶರೀಫ್ ಸರ್ಕಾರ ಹೇಳ್ತಾ ಇದೆಯಂತೆ. ಯಾಕೆಂದ್ರೆ ಇರಾನ್, ಸೌದಿ, UAE ಸೇರಿದ ಹಾಗೆ ನಾನಾ ದೇಶಗಳಲ್ಲಿ ಭಿಕ್ಷೆ ಬೇಡ್ತಾ ಅರೆಸ್ಟ್ ಆಗಿರೋ ಜನರ ಪೈಕಿ ಬಹುತೇಕರು ಪಾಕಿಗಳೇ ಇದ್ದಾರೆ. ಹೀಗಾಗಿ ದೇಶದ ಮರ್ಯಾದೆ ಹೋಗುತ್ತೆ ಅಂತ ಸರ್ಕಾರ ಅಲವತ್ಕೊಳ್ತಾ ಇದೆ. ಬೇರೆ ಈ ಭಿಕ್ಷಾಟನೆ ಅನ್ನೋದು ಬರೀ ಪಾಕಿಸ್ತಾನದ ಸಮಸ್ಯೆ ಅಂದ್ಕೋಬೇಡಿ, ಭಾರತದಲ್ಲೂ ಇದಿದೆ. ಭಿಕ್ಷುಕರನ್ನ ನಿಯಂತ್ರಿಸೋದಕ್ಕೆ ನಮ್ಮಲ್ಲೂ ಸಾಕಷ್ಟು ಪ್ರಯತ್ನಗಳಾಗ್ತಾ ಇರುತ್ತವೆ. ಇನ್ನು ಈ ಭಿಕ್ಷಾಟನೆಗೆ ಬರೀ ಬಡತನ ಮಾತ್ರ ಕಾರಣ ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪಾಗುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ನ್ಯೂಯಾರ್ಕ್ ಪೋಸ್ಟ್ ಅಲ್ಲೊಂದು ವರದಿ ಇತ್ತು. ಮುಂಬೈನ ಭರತ್ ಜೈನ್ ಅನ್ನೋ ಭಿಕ್ಷುಕನೊಬ್ಬ ಪ್ರತಿನಿತ್ಯ ಕನಿಷ್ಠ 2,500 ರೂಪಾಯಿ ಇಲ್ಲದೆ ಮನೆಗೆ ಹೋಗೋದಿಲ್ವಂತೆ. ಅವನು ಮುಂಬೈಯಲ್ಲೊಂದು ಡಬಲ್ ಬೆಡ್ರೂಮ್ ಫ್ಲಾಟ್ ಹೊಂದಿದ್ದಾನೆ. ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿಸ್ತಾ ಇದ್ದಾನೆ. ಅವನಿಗೆ ಬಾಡಿಗೆ ಬರೋ 2 ಮಳಿಗೆಗಳಿವೆ. ಅವನ ಕುಟುಂಬ ಒಂದು ಸ್ಟೇಷನರಿ ಶಾಪ್ ಅನ್ನು ನಡೆಸುತ್ತೆ. ಏನಿಲ್ಲ ಅಂದ್ರೂ ಅವನ ಆಸ್ತಿ $1 ಮಿಲಿಯನ್ ಹೆಚ್ಚಿದೆ. ಆದರೂ ಅವನು ಭಿಕ್ಷೆ ಬೇಡೋದನ್ನು ಬಿಟ್ಟಿಲ್ಲ. ಯಾರು ಏನೇ ಹೇಳಿದ್ರು ಅವನು ಇವತ್ತಿಗೂ ಅದನ್ನೇ ಮಾಡ್ತಾನೆ. ತಿಂಗಳಿಗೆ ಕನಿಷ್ಠ ಅಂದ್ರೆ 75,000 ರೂಪಾಯಿ ಹಣ ನಮ್ಮ ಮನೆಗೆ ತಗೊಂಡು ಹೋಗ್ತಾನೆ. ಅದಕ್ಕೆ ಟ್ಯಾಕ್ಸ್ ಕಟ್ಟೋದಿರಲ್ಲ, ಯಾರಿಗೂ ಲೆಕ್ಕ ಕೊಡಬೇಕಾದ ಅಗತ್ಯನೂ ಇರಲ್ಲ ಅನ್ನೋದು ಆ ವರದಿ. ಅವನು ಯಾಕೆ ಭಿಕ್ಷೆ ಬೇಡಬೇಕು? ದುಡ್ಕೊಂಡು ತಿನ್ನಬಹುದಲ್ವಾ? ನೀವು ಎಷ್ಟೋ ಜನ ನೋಡಿರ್ತೀರಿ, ಕೈ ಕಾಲು ಗಟ್ಟಿ ಇರುತ್ತವೆ, ದುಡಿಯೋ ಶಕ್ತಿ ಇರುತ್ತೆ, ಆದರೂ ಬೇಡ್ತಾ ಇರ್ತಾರೆ.
ಇನ್ನು ಕೆಲವರಂತೂ ಜೊತೆಯಲ್ಲಿ ದಿವ್ಯಾಂಗರನ್ನ ಕರ್ಕೊಂಡು ಬಂದು ಅವರ ಹೆಸರಲ್ಲಿ ಕೂಡ ಭಿಕ್ಷೆ ಬೇಡ್ತಾ ಇರ್ತಾರೆ. ಇವರು ದುಡಿದವ್ರನ್ನ ಸಾಕೋದಿಕ್ಕಾಗೋದಿಲ್ವೇ? ಅದು ಹಾಗಲ್ಲ. ಭಿಕ್ಷೆ ಬೇಡಿದ್ರೆ ಸುಲಭವಾಗಿ ಹಣ ಸಿಗತ್ತೆ. ಬೇರೆ ಯಾವ ಕೆಲಸ ಮಾಡಿದ್ರೂ ಸಿಗದಷ್ಟು ಹಣ ಅಲ್ಲಿ ಸಿಗತ್ತೆ. ಅದಕ್ಕೆ ಟ್ಯಾಕ್ಸ್ ಕೂಡ ಕಟ್ಟಬೇಕಾದ ಅಗತ್ಯ ಇರಲ್ಲ, ಅದು ಲೆಕ್ಕಕ್ಕೂ ಸಿಗೋದಿಲ್ಲ. ಇನ್ನು ನಾವು ಪಾಪ ಪುಣ್ಯ ಅಂದ್ಕೊಂಡು ಕೊಡ್ತಾ ಹೋಗ್ತೀವಿ. ಆ ಮೂಲಕ ಸೋಂಬೇರಿಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ತೀವಿ. ಬಡತನ ಅಲ್ಲ, ಬೇಡೋದೊಂದು ಮಾನಸಿಕ ಸ್ಥಿತಿ. ಅದು ಪಾಕಿಸ್ತಾನದಲ್ಲಿ ಹೆಚ್ಚಾಗ್ತಾ ಇದೆ. ಬೆಳೆಸ್ತಾ ಹೋದರೆ ಭಾರತದಲ್ಲೂ ಖಂಡಿತ ಹೆಚ್ಚಾಗತ್ತೆ. ಇದು ಗೆಳೆಯರೆ ಪಾಕಿಸ್ತಾನದ ಭೀಕ್ ಮಾಂಗೆ ಮೋರ್ ಮತ್ತು ಭಿಕ್ಷುಕರ ಎಕ್ಸ್ಪೋರ್ಟ್ ದಂಧೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.